ನಮಸ್ಕಾರಪ್ಪ ಎಲ್ಲರಿಗೂ. ಇವತ್ತು ಅಪ್ಪಾಜಿಯವರು 12ನೇ ಸೂತ್ರವನ್ನು ವಿವರಣೆ ಮಾಡಿದ್ರಿ. ಇಲ್ಲಿ ಹೇಳಿರುವ ರೀತಿ ನೋಡ್ತಾ ಹೋದ್ರೆ ನಮ್ಮ ನಿಜ ಸ್ವರೂಪ ಅನುಭವಕ್ಕೆ ಬರ್ತದೆ. ಇವು ನಾವಲ್ಲ, ನಂದಲ್ಲ ಅಂತ ಅರಿಬೇಕು. ನಮಗೆ ಬಂಧನ ಆಗಿರೋದೇ ನಾನು ಮತ್ತು ನಂದು ಅನ್ನೋದು. ಅಹಂಕಾರದಲ್ಲಿ ಎಲ್ಲಾ ಕರ್ಮಗಳ ವಾಸನೆಗಳ ಬೀಜ ಅಡಗಿರ್ತವೆ. ಪರಮಾತ್ಮ ವಸ್ತುವಿನಲ್ಲಿಯೇ ಅಹಂ ಪ್ರಕಟವಾಗಿದೆ. ಈ ಅಹಂನಲ್ಲೇ ನಮ್ಮ ಎಲ್ಲ ಜೀವನದ ಅನುಭವಗಳಿರೋದು. ಅಜ್ಞಾನ ನಮ್ಮ ಹುಟ್ಟು ಸಾವುಗಳನ್ನ ಗಟ್ಟಿ ಮಾಡ್ತದೆ. ಜೀವಭಾವ, ಅಹಂಭಾವ ಅಜ್ಞಾನದ ಪರಿಣಾಮ. ನಮಗೆ ಅಹಂಕಾರ ಇದ್ರೆ ದೇಹಾದಿಗಳು ಇರ್ತವೆ. ನಮಗೆ ಅಹಂಕಾರ ಇಲ್ಲ, ಅದು ನಾಶವಾಗಿದ್ರೆ ನಮಗೆ ದೇಹಾದಿಗಳ ಅನುಭವವೇ ಇಲ್ಲ. ದೇಹ ಮನಸ್ಸು ಅಹಂಕಾರವನ್ನ ಅನುಭವಿಸುವವರಿಗೆ ನಾವು ಸಾಮಾನ್ಯರಾಗಿರ್ತೀವಿ. ಯಾವಾಗ ಬ್ರಹ್ಮ ವಸ್ತುವನ್ನ ನಾವು ಅನುಭವಿಸ್ತೀವೋ ಅವಾಗ ನಾವು ಅಸಾಮಾನ್ಯರೇ ಆಗ್ತೀವಿ. ಬ್ರಹ್ಮ ವಸ್ತುವಿನ ಅನುಭವಿಸಿದರೆ ದುಃಖ ಇಲ್ಲ, ಚಿಂತೆ ಇಲ್ಲ, ರೋಗ ಇಲ್ಲ, ಯಾವುದೂ ಇಲ್ಲ. ಯಾಕಂದ್ರೆ ಇವು ನಾವಲ್ಲ, ಅವು ಇರೋವೂ ಅಲ್ಲ. ಜ್ಞಾನಿಗಳಿಗೆ ದೇಹದಿಂದ ಪ್ರತ್ಯೇಕವಾಗಿರುವಂತ ಅನುಭವ ಇರ್ತದೆ. ಆತ್ಮಕ್ಕೂ ದೇಹಕ್ಕೂ ಏನೂ ಸಂಬಂಧ ಇಲ್ಲ. ದೇಹ ಅನ್ನೋದು ಪ್ರಾಕೃತಿಕ, ಆತ್ಮವಸ್ತು ಪ್ರಾಕೃತಿಕ ಅಲ್ಲ. ಯೌವನದಲ್ಲಿ, ಬಾಲ್ಯದಲ್ಲಿ ನಮಗೆ ದೇಹಾಭಿಮಾನ ಬಹಳ ಇರೋದ್ರಿಂದ ದೇವರನ್ನ ಅನುಭವಿಸ್ಬೇಕೆಂಬ ತೀವ್ರ ಬಯಕೆ ಬರೋದೇ ಇಲ್ಲ. ನಾವು ಯಾರೇ ಆಗಿದ್ರೂ ಸಹಿತ ದೇಹ ಮನಸ್ಸು ನಷ್ಟ ಆಗಿ ಹೋಗೋವೇ ಅಂತ ಅರಿಬೇಕು. ನಾವು ಆತ್ಮವಸ್ತುವನ್ನ ಅನುಭವಿಸಿದರೆ ಇದೇ ಕಡೆಯ ಜನ್ಮ. ಇಲ್ಲದೆ ಹೋದ್ರೆ ಅನಂತ ಜನ್ಮಗಳು ಬರ್ತಾನೆ ಇರ್ತವೆ. ಈ ದೇಹ 25 ತತ್ವಗಳ ಮಿಶ್ರಣ. ಇದು ಪ್ರಕೃತಿಯ ಕಾರ್ಯ. ನಾನು ಅದು ಇದು ಅಂತ ಅರಿತೀನಿ. ನಾನು ಬೇರೆ, ಅದು ಇದು ಬೇರೆ ಅಂತ ಅರಿಬೇಕು. ನಮ್ಮ ಇಡೀ ಜೀವನವು 3 ಅವಸ್ಥೆಗಳಲ್ಲಿ 3 ಜೀವರನ್ನ ಬಿಟ್ರೆ ನಮ್ಮ ಬದುಕೇ ಇಲ್ಲ. ಇವುಗಳಲ್ಲೇ ನಮ್ಮ ಬದುಕು ಇರೋದು. ಜಗತ್ತಾದಿಗಳನ್ನ ನಾವು ಅದು ಅಂತೀವಿ, ನಮ್ಮ ದೇಹವನ್ನ ಇದು ಅಂತೀವಿ. ಈ ದೇಹ ನಾನು ಅಂದಿದ್ದೇ ತಪ್ಪು ತಿಳುವಳಿಕೆ ಆಗಿದೆ. ಈ ದೇಹವನ್ನ ಇಂದ್ರಿಯಗಳಿಂದ ನೋಡ್ತೀವಿ, ಇಂದ್ರಿಯಗಳನ್ನ ಮನಸ್ಸಿನಿಂದ ನೋಡ್ತೇವೆ. ಮನಸ್ಸನ್ನ ನೋಡ್ತೀವೋ ಇಲ್ವೋ ಅಂತ ನೋಡ್ಬೇಕು. ಮನಸ್ಸೇ ನಾವಾಗಿರ್ತೀವಿ ಅಂತ ಮನಸ್ಸೇ ನಾವು ಅಥವಾ ಮನಸ್ಸನ್ನ ನಾವು ನೋಡ್ತೀವಿ ಅಂತ ಗುರುಗಳಿಂದ ತಿಳಿಬೇಕು. ಮನಸ್ಸಿನ ಎಲ್ಲಾ ಗೊಂದಲಗಳನ್ನು ನಾವು ನೋಡ್ತೇವೆ. ಇವುಗಳನ್ನೆಲ್ಲ ಸೇರಿಸಿಕೊಂಡು ಜೀವಭಾವ ಆಗಿರ್ತದೆ. ಅಹಂಕಾರವೇ ಇವೆಲ್ಲವಕ್ಕೂ ಅಂತಿಮ ಬಾರ್ಡರ್. ಅದನ್ನೇ ನೋಡುವವನು ನಾನಾದ್ರೆ ಇವುಗಳ ಯಾವುದರ ಅನುಭವಗಳು ನನಗಿಲ್ಲ. ಆದ್ರೆ ಇಲ್ಲಿ ಜಗತ್ತಿನ ಎಲ್ಲಾ ವಿದ್ಯೆಗಳು ಅಹಂಕಾರವನ್ನ ದಷ್ಟಪುಷ್ಟ ಮಾಡವೇ ಆಗಿದಾವೆ. ನಾನಿನಿಂದಲೇ ಇವೆಲ್ಲವನ್ನ ನೋಡ್ತೀವಿ. ಅಂತಿಮದಲ್ಲಿ ನನ್ನನ್ನೇ ನಾನು ನೋಡ್ತೀನಿ ಅಂತ ನೋಡ್ಬೇಕು. ಎಚ್ಚರವನ್ನ ನೋಡ್ತೀನಿ, ಕನಸನ್ನು ನೋಡ್ತೀನಿ, ನಿದ್ರೆಯನ್ನು ನೋಡ್ತೀನಿ. 3 ಅವಸ್ಥೆಗಳನ್ನ ನೋಡುವಂತ ನಾನು ಇವು ನಾನಲ್ಲ ಅಂತ ಅರಿಬೇಕು. ಇವನ್ನ ನೋಡಕ್ ಬರದೆ ಹೋದ್ರೆ ಅಥವಾ ಅನುಭವ ಬರದೆ ಹೋದ್ರೆ ಗುರುಭಕ್ತಿ ಮಾಡಿ ಅವರಲ್ಲಿ ಕೇಳ್ಬೇಕು. ನೋಡಿಸಿಕೊಳ್ಳುವುದು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ಸತ್ಯದೇವರನ್ನ ನೋಡೋದಕ್ಕೆ ಬರೋದಿಲ್ಲ. ನಾವು ನೋಡ್ತೀವಿ ಅಂತಂದ್ರೆ ಕಣ್ಣಿನಿಂದ ನೋಡಿರ್ತೀವಿ, ಮನಸ್ಸಿನಿಂದ ನೋಡಿರ್ತೀವಿ, ಭಾವದಿಂದ ನೋಡಿರ್ತೀವಿ. ಆದ್ರೆ ಸತ್ಯದೇವರು ಇವುಗಳಿಂದ ಭಿನ್ನವಾಗಿರ್ತದೆ. ಸತ್ಯದೇವರು ಅನುಭವದಲ್ಲಿ ದೃಶ್ಯವೇ ಇರೋದಿಲ್ಲ. ಜೀವನವನ್ನು ನೋಡುವವನು ನಾನು, ಅಹಂಕಾರವನ್ನೇ ನೋಡುವವನು ನಾವು. ನಮಗೆ ಬಾಲ್ಯ ನಷ್ಟ ಆಗಿ ಹೋಗ್ತದ, ಆದ್ರೂ ನಮ್ಗೆ ನೋಡ್ಬೇಕು, ಇವುಗಳಿಂದ ಪ್ರತ್ಯೇಕ ಆಗಬೇಕು ಅಂತ ತಿಳಿಯೋದಿಲ್ಲ. ಯೌವನ ನಷ್ಟ ಆಗಿ ಹೋಗ್ತದ, ಆದ್ರೂ ನಮ್ಗೆ ತಿಳಿಯೋದಿಲ್ಲ. ಮುಪ್ಪು ಬಂದಾಗ ತಿಳಿದ್ರೂ ಸಹಿತ ಅದು ಏನೂ ಮಾಡಕ್ ಆಗೋದಿಲ್ಲ. ಇವು ನಾವಲ್ಲ ಅಂತ ಅರಿಲೇಬೇಕು. ಅರಿಯೋದ್ರಿಂದ ಎಲ್ಲ ಬಂಧನಗಳೂ ಹೋಗ್ತವೆ. ಎಚ್ಚರವನ್ನ ನೋಡುವವರು ನಾವು ಎಚ್ಚರದಲ್ಲಿ ಇರುವವರಲ್ಲ ಅಂತ ಅರಿಬೇಕು. ನಾವು ಜೀವರೇ ಅಲ್ಲ, ನಾವು ದೇವರೇ ಇದ್ದೀವಿ. ತಪಸ್ಸುಗಳೆಲ್ಲ ದೈಹಿಕ, ಮಾನಸಿಕ. ಇದು ಪಕ್ಕಾ ಗೊತ್ತಾದ್ರೆ ಇವುಗಳ ಬಗ್ಗೆ ನಮಗ ಅಭಿಮಾನ ಬರೋದಿಲ್ಲ. ಅದರಿಂದ ನಮಗ ದುಃಖ ಆಗೋದಿಲ್ಲ. ಶಾಸ್ತ್ರಗಳ ವಿಧಿ ನಿಷೇಧ ಎಲ್ಲವೂ ದೇಹದ ಮೇಲೆ, ಆತ್ಮದ ಮೇಲೆ ಯಾವ ವಿಧಿ ನಿಷೇಧಗಳೂ ಇಲ್ಲ. ದೇಹ ಭಾವ ನಮಗೆ ತೀವ್ರವಾಗಿರೋದ್ರಿಂದ ನಮಗೆ ದೇಹವೇ ಸತ್ಯ, ದೇವರೇ ಕಲ್ಪನಾ ಅನ್ನೋ ರೀತಿ ಆಗಿದೆ. ಜನ್ಮ ಜನ್ಮಗಳಿಂದ ನಾವು ಎಲ್ಲವನ್ನೂ ಗಂಟು ಹಾಕಿ ಅಹಂ ಗಂಟು ಬಹಳ ದೊಡ್ಡದಾಗಿ ಬಿಟ್ಟದ. ಜೀವಗಂಟು ಬಹಳ ದೊಡ್ಡದಾಗ್ಬಿಟ್ಟದ. ಅದು ದೇವರಿಂದ ಅಗಲಿ ಹೋಗಿ ಬಿಟ್ಟದ. ಈ ಜೀವನ ಪೂರ್ತಿ ನಾವು ಈ ಗಂಟಾಗೆ ಬದುಕ್ತಿವಿ, ಗಂಟಾಗೆ ಹೋಗ್ತಿವಿ, ಮತ್ತೆ ಗಂಟಾಗೆ ಹುಟ್ತೀವಿ. ಇಲ್ಲಿ ಗುರುಗಳನ್ನ ಆಶ್ರಯಿಸಿ ಈ ಗಂಟನ್ನ ನಾಶ ಮಾಡ್ಕೊಳ್ಬೇಕು. ಈ ಅಹಂ ಗಂಟು ನಾಶ ಆಗೋದು ಆತ್ಮವಸ್ತುವಿನ ಅನುಭವದಿಂದ ಮಾತ್ರ. ಜ್ಞಾನಿ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಬಹಳ ವ್ಯತ್ಯಾಸ ಇರ್ತದ. ನಮ್ಮ ಮನಸ್ಸಿಗೆ ಅಹಂಕಾರದಿಂದ ಎಲ್ಲಾ ವಿಷಯಗಳು ಹರಿದು ಬರ್ತಾ ಇರ್ತವೆ. ಆದರೆ ಜ್ಞಾನಿಗಳಿಗೆ ಅಹಮ್ಮೇ ನಾಶವಾಗಿರೋದ್ರಿಂದ ಅವರ ಮನಸ್ಸು ಸ್ವಚ್ಛವಾಗಿರ್ತದೆ. 3 ಅಹಂಕಾರಗಳನ್ನ ನಾವು ಕಳೆದುಕೊಳ್ಬೇಕು. 3ಅನ್ನೂ ನೋಡುವವರ ನಾವು ಅಂತ ಪ್ರತಿದಿನ ನೋಡ್ತಾನೆ ಇರ್ಬೇಕು. ಆತ್ಮಜ್ಞಾನ ಗುರುಗಳ ಸಂಪತ್ತು, ಅದನ್ನ ಪಡಿಬೇಕು. ನಾವು ಎಲ್ಲವನ್ನ ನೋಡುವವರು, ಆದ್ದರಿಂದ ಇವುಗಳ ಬಳಲಿಕೆ ನಮಗೇಕೆ? ನಾನು ಕಾಯಿಲೆ ಬಂದಿದ್ದನ್ನು ನೋಡ್ತೇನೆ, ಆರಾಮಾಗಿದ್ದನ್ನು ನೋಡ್ತೇನೆ. ಎಲ್ಲವನ್ನ ನೋಡುವವನಾಗಿರೋದ್ರಿಂದ ನೋಡುವವನಿಗೆ ಕರುಳಿಲ್ಲ, ನೋಡುವವನಿಗೆ ಅದು ಆಗೋದೇ ಇಲ್ಲ. ಯಾವುದನ್ನು ನೋಡ್ತೀವೋ ಅವು ಸತ್ಯವಲ್ಲ, ಅವು ಅಳಿದು ಹೋಗ್ತಾವ. ದೇಹವನ್ನ ನೋಡುವವರು ನಾವು, ಮನಸ್ಸನ್ನ ನೋಡುವವರು ನಾವು, ಅಂತಿಮವಾಗಿ 3 ಜೀವರನ್ನೂ ನೋಡುವವರು ನಾವಾಗಿರ್ತೀವಿ. ಅರಿಯೋಣನಾಗಿರ್ತೀನಿ. ಅರಿವೇ ಆತ್ಮನ ಸ್ವರೂಪ ಆಗಿರ್ತದೆ. ಬೆಳಕು ಹೇಗೆ ಸೂರ್ಯನ ಸ್ವರೂಪವೋ ಆ ರೀತಿ ಅರಿವೇ ಆತ್ಮನ ಸ್ವರೂಪ ಆಗಿರ್ತದೆ.
ತೈತರಿಯ ಉಪನಿಷತ್ತಿನಲ್ಲಿ 2 ಪಕ್ಷಿಗಳದಾವಂತ ಹೇಳ್ತಾರೆ. ಒಂದು ಪಕ್ಷಿ ಮರದ ಹಣ್ಣುಗಳನ್ನ ತಿಂತ ಸುಖ ದುಃಖಗಳನ್ನ ಅನುಭವಿಸ್ತಾ ಇರ್ತದೆ, ಇನ್ನೊಂದು ಪಕ್ಷಿ ಬರೀ ಸಾಕ್ಷಿ ಸ್ವರೂಪವಾಗಿ ಅದನ್ನ ನೋಡ್ತಾ ಇರ್ತದೆ. ಆ ರೀತಿ ನಾವು ಸಾಕ್ಷಿ ಸ್ವರೂಪರೇ ಇದ್ದೀವಿ, ನಾವು ಅನುಭವಿಸೋರಲ್ಲ. ಇದನ್ನ ನೋಡಿದರೆ ಎಲ್ಲಾ ದುಃಖಗಳು ಮರೆಯಾಗಿ ಹೋಗ್ತವ. ಮೊದಲೇ ವಾಸನೆಯಾದಂತಹ ಅಹಂಕಾರ ಅಳಿಬೇಕು, ಅದು ನೋಡೋದ್ರಿಂದ ಮಾತ್ರ ಹೋಗ್ತದ. ನಾವು ನೋಡೋರೇ ಹೊರತು ಅವುಗಳನ್ನ ಅನುಭವಿಸೋರಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ.